ಮೊದಲಿಗೆ ಇಡೀ ದೇಶ ನೋಡ್ತಾ ಇದೆ ಧರ್ಮಸ್ಥಳದಲ್ಲಾಗ್ತಾ ಇರುವಂಥ ಕೆಲವೊಂದಿಷ್ಟು ಬೆಳವಣಿಗೆಗಳು, ಆರೋಪಗಳು ಸಾವಿರಾರು. ಆದರೆ ಅದಕ್ಕೆ ಬೇಕಾಗಿರುವಂಥ ಸತ್ಯಗಳೆಲ್ಲವೂ ಕೂಡ ಯಾವುದೂ ಇಲ್ಲ, ಎಲ್ಲ ಸುಳ್ಳು, ಮಸಿ ಬಳಿಯುವಂಥ ಕೆಲಸಗಳು. 13ನೇ ಪಾಯಿಂಟ್ನಲ್ಲಿ ಏನಿಲ್ಲ ಅಂತಂದ್ರು 10ರಿಂದ 12 ಶವ ಹುಟ್ಟಿಟ್ಟಿದ್ದೀನಿ ಅಂತಂದ ಆ ಅನಾಮಿಕ, ಆದರೆ ಏನೂ ಸಿಕ್ಕಿಲ್ಲ. ನಿನ್ನೆ ಅದೇ 13ನೇ ಪಾಯಿಂಟ್ನಲ್ಲಿ ಏನೂ ಸಿಕ್ಕಲಿಲ್ಲ. 2ನೇ ದಿನ ಅದ್ರ ಪಕ್ಕದಲ್ಲೇ ಶೋಧ ನಡೆಸ್ತಾ ಇದ್ದಾರೆ, ಏನೂ ಸಿಕ್ಕಿಲ್ಲ. ಪಾಪ ಮಳೆ ಬರ್ತಾ ಇದ್ರು ಅಧಿಕಾರಿಗಳು ನಿರಂತರವಾಗಿ ಕಾರ್ಯಪ್ರವೃತ್ತರಾಗಿದ್ರು. 2ನೇ ದಿನ 2ನೇ ಸ್ಥಳದಲ್ಲಿ 8ರಿಂದ 10 ಅಡಿ ಆಳ ಗುಂಡಿ ಅಗೆದಿದ್ದಾರೆ. ಅನಾಮಿಕ ತೋರಿಸಿದ ಉತ್ತರ ಭಾಗದಲ್ಲೂ ಕೂಡ ಏನೂ ಸಿಕ್ಕಿಲ್ಲ, ಖಾಲಿ ಖಾಲಿ. ಇನ್ನೊಂದು ಗಂಟೆಯಲ್ಲಿ ಏನೂ ಸಿಕ್ಕಲಿಲ್ಲ ಅಂತಂದ್ರೆ ಶೋಧ ಬಂದಾಗುತ್ತಾ? ಹಾಗಾದ್ರೆ ಇನ್ನೇನು ಮತ್ತೆ ಎಷ್ಟು ಅಂತ ಅಗಿಯೋದು? ಧರ್ಮಸ್ಥಳವನ್ನ ಅಗದು 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 ಇಡೀ ವಿಶ್ವದ ಮುಂದೆ ಒಂದು ರೀತಿಯಾಗಿ ಬೇರೆ ರೀತಿಯೇ ಪೋಟ್ರೆ ಮಾಡಿಬಿಟ್ರು ಈ ಆರೋಪಿತರು ಅಂತ ಹೇಳಿದ್ರು. 100 ಶವಗಳನ್ನು ನಾನು ಹೂತಿಟ್ಟಿದ್ದೀನಿ ಅಂತ. 6ನೇ ಪಾಯಿಂಟ್ನಲ್ಲಿ ಒಂದು ಅಸ್ಥಿ ಪಂಜರ ಬಿಟ್ಟರೆ ಇನ್ನೆಲ್ಲೂ ಕೂಡ ಏನೂ ಸಿಗಲಿಲ್ಲ. ಇನ್ನೊಂದು ಅಂತೆ ಕಂತೆ ಅವೆಲ್ಲ ಪುರಾಣ ಬಿಡಿ, ಯಾಕೆಂದ್ರೆ ಅಫಿಷಿಯಲ್ ಸ್ಟೇಟ್ಮೆಂಟ್ ಹೊರಗೆ ಬಂದೇ ಇಲ್ಲ. ಆಮೇಲೆ ಯಾವುದೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು ಪ್ರೆಸ್ ರಿಲೀಸ್ನ ಒಂದು ನೋಟು. 1ನೇ ಪಾಯಿಂಟ್ನಲ್ಲಿ ಇಷ್ಟು, 2ನೇ ಪಾಯಿಂಟ್ನಲ್ಲಿ ಇಷ್ಟು, 3ನೇ ಪಾಯಿಂಟ್ನಲ್ಲಿ ಇಷ್ಟು, 13ನೇ ಪಾಯಿಂಟ್ನಲ್ಲಿ 10ರಿಂದ 12. ಆದರೆ ಸಿಕ್ತಾ? ಏನು ಸಿಕ್ಕಲಿಲ್ಲ. ಅದರಲ್ಲೂ ಹೇಳ್ತಾನೆ ಅನಾಮಿಕ 13ನೇ ಪಾಯಿಂಟ್ನಿಂದ ಅಗದು ಬನ್ನಿ, 13ನೇ ಪಾಯಿಂಟಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳ್ತಾ ಇದ್ದ. ಏನು ಸಿಕ್ತು? ಮಣ್ಣು. ಅದೇ ಮಣ್ಣೆ ಸಿಕ್ಕಿರೋದು, ಅದು ಬಿಟ್ಟರೆ ಇನ್ನೇನು ಸಿಕ್ಕಲಿಲ್ಲ. 2ನೇ ದಿನ 2ನೇ ಸ್ಥಳದಲ್ಲೂ 8ರಿಂದ 10 ಅಡಿ ಆಳ ಅಗದಿದ್ದು ಆಯಿತು, ಬಗದಿದ್ದು ಆಯಿತು, ಏನೂ ಸಿಕ್ಕಿಲ್ಲ. ಆಮೇಲೆ ಪರ್ಟಿಕ್ಯುಲರ್ಲಿ SIT ಟೀಮ್, SIT ಅಧಿಕಾರಿಗಳು ಅನಾಮಿಕನ್ ತೋರಿಸ್ತಾರೆ, ನೋಡಪ್ಪ ಇಲ್ಲೊಂದು ಲೈಟ್ ಕಂಬ ಇದೆ, ಇದನ್ನು ಅಗಿಬೇಕಾ ಹೇಳು, ಇಲ್ಲಾಂದ್ರೆ ಇದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೋಬೇಕು ನಾವು ಅಂತ. ಅಂದರೆ ಅನಾಮಿಕ ಹೇಳಿದಂತಹ ಎಲ್ಲ ಆರೋಪಕ್ಕೂ ಅಥವಾ ಏನೇನು ತೋರಿಸಿದ್ರೆ ಅಲ್ಲೆಲ್ಲವೂ ಕೂಡ ನಿಖರವಾಗಿ ತನಿಖೆ ಆಗಲೇಬೇಕು, ಗುಂಡಿ ಅಗಿಲೇಬೇಕು ಅನ್ನೋ ನಿಟ್ಟಿನಲ್ಲಿ. ಯಾಕೆಂದರೆ ನಾಳೆ ದಿನ SIT ತಲೆ ಮೇಲೆ ಹಾಕ್ಬಿಡ್ತಾರೆ. ಯಾಕೆಂದರೆ ಈ ರೀತಿಯ ಕೇಸ್ಗಳು SIT ಟೀಮ್ ಅಧಿಕಾರಿಗಳು ಎಷ್ಟು ನೋಡಿರಲ್ಲ. ಕಡೆ ಮೇಲೆ ನಾನು ಹೇಳದೆ ಇನ್ನೊಂದು ಅಡಿ ಅಗದಿದ್ರೆ ಸಿಕ್ತಿತ್ತು, ಅಗಿಲಿಲ್ಲ ಅವರು ಅಂತ ಹೇಳ್ತಾರೆ. ಅದಕ್ಕೆ ಈ ಅನಾಮಿಕ 8 ಅಡಿ ಅಗಿರಿ ಅಂತಂದರೆ SIT ಟೀಮ್ ಇನ್ನೂ 2 ಅಡಿ ಎಕ್ಸ್ಟ್ರಾ ಹೋಗಿ 10 ಅಡಿ ಆಳವನ್ನು ಅಗದೇ ಅಗಿತಾ ಇದ್ದಾರೆ. ಅದರ ಭಾಗವಾಗಿ ಈ 13ನೇ ಪಾಯಿಂಟ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ.